ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಡೆಲ್ಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರೈಲ್ವೇಸ್ ಹಾಗೂ ಡೆಲ್ಲಿ ನಡುವೆ ರಣಜಿ ಪಂದ್ಯ ನಡೀತಾ ಇದೆ. ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮಾಡುವಾಗಲೇ ಸಾವಿರಾರು ಜನ ಬಂದು ನೋಡಿದರು. ನಂತರ ಪಂದ್ಯ ಆರಂಭವಾಗುವ ದಿನ ಡೆಲ್ಲಿ ಕ್ರಿಕೆಟ್ ಸಂಸ್ಥೆಗೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರಂತ. ಅನಂತರ ಪ್ಯಾರಾಮಿಲಿಟರಿ ಪಡೆಯನ್ನು ಅವರು ವಿನಂತಿಸಿಕೊಳ್ತಾರೆ. ಸುಮಾರು 10,000 ಜನ ಅಲ್ಲಿ ಸೇರ್ತಾರೆ. ಅದೇ ರೀತಿ ಇವತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಿ 6 ರನ್ನಿಗೆ ಔಟ್ ಆದ ಕೂಡಲೇ ಆ ಜನ ಅಲ್ಲಿಂದ ಹೊರಡಲು ಪ್ರಾರಂಭಿಸ್ತಾರೆ. ಬದುಕಲ್ಲಿ ಇಷ್ಟೇ ಸ್ನೇಹಿತರೆ, ನೀವು ಸರಿಯಾಗಿ ಆಡ್ತಾ ಇದ್ದರೆ, ನೀವು ಚೆನ್ನಾಗಿದ್ದರೆ ಜನ ನಿಮ್ಮ ಜೊತೆಗೆ ಬೆಂಬಲಿಗರಾಗಿರ್ತಾರೆ. ಆನಂತರ ನೀವು ಯಾವಾಗ ಫ್ಲಾಪ್ ಆಗ್ತೀರೋ ಆನಂತರ ನಿಮ್ಮನ್ನು ಟೀಕೆಗೆ ಅಥವಾ ನಿಮ್ಮಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಸಹಜ ಪ್ರಕ್ರಿಯೆ. ಆದರೆ ಈ ಬಾರಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಹಿರಿಯ ಆಟಗಾರರೆಲ್ಲರೂ ಫ್ಲಾಪ್ ಆಗಿದ್ದಾರೆ. ಅದಕ್ಕೆ ಒಂದು ಸೂತ್ರ ಅಂತ ಹೇಳಿದರೆ ಎಲ್ಲರೂ ಹೋಗಿ ರಣಜಿ ಆಡಿ ಅಂತ BCCI ಹೇಳಿದೆ. ಅದೇ ರೀತಿ ಅವರು ರಣಜಿ ಪಂದ್ಯಗಳನ್ನು ಆಡಿದ್ದಾರೆ. ರಣಜಿ ಪಂದ್ಯಗಳನ್ನು ಆಡಿದವರಲ್ಲಿ ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್, ರವೀಂದ್ರ ಜಡೇಜಾ. ಇವರಲ್ಲಿ ರವೀಂದ್ರ ಜಡೇಜಾ ಹಾಗೂ ಶುಭ್ಮನ್ ಗಿಲ್ ಕರ್ನಾಟಕ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಫ್ಲಾಪ್, ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಹೊಡೆದರೂ ಪ್ರಯೋಜನ ಆಗಲಿಲ್ಲ. ಪರ್ಸನಲ್ ಪರ್ಫಾರ್ಮೆನ್ಸನ್ನು ಪರಿಗಣಿಸಿ ಅವರನ್ನು ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಆದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವೆರಡು ಕನ್ಸರ್ನ್ ಆಗ್ತದೆ ಇವಾಗ BCCIಗೆ. ನಾಳೆ ದಿನ ನಮಗೊಂದು ರಣಜಿ ಚಾನ್ಸ್ ಕೊಡಬೇಕಾಗಿತ್ತು, ಇವಾಗ ಕೊಡಲಿಲ್ಲ ಅಂತ ಹೇಳಬಾರದು ಅನ್ನುವಂಥ ಕಾರಣಕ್ಕೆ ಈ ಸೂತ್ರವನ್ನು ಅಳವಡಿಸಿದ್ದಾರೆ. ಆದರೆ ಇವರಿಬ್ಬರು ಆಟಗಾರರು 35 ವರ್ಷ ದಾಟಿದವರು. ಇವರಿಬ್ಬರು ಆಟಗಾರರು ರಣಜಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅದು ರೋಹಿತ್ ಶರ್ಮಾ ಅಂತೂ ಜಮ್ಮು ಮತ್ತು ಕಾಶ್ಮೀರ ಅಂತ ತಂಡದ ವಿರುದ್ಧ ಫ್ಲಾಪ್ ಆಗಿದ್ದಾರೆ. ವಿರಾಟ್ ಕೊಹ್ಲಿಯ ಕ್ರಿಕೆಟ್ ಬದುಕು ನಿಜವಾಗಿಯೂ ಮುಗಿತಾ ಬಂದಿದೆ. ನೋಡಿ, ಅವರನ್ನು ಯಾಕೆ ಅಂತೇಳಿ ಈ ಜಗತ್ತು ಕಂಡ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ, ಕ್ರಿಕೆಟಿಗರಲ್ಲಿ, ಸ್ಪೋರ್ಟ್ಸ್ಮ್ಯಾನ್ಗಳಲ್ಲಿ ಅವರು ಒಬ್ಬರು. ಅವರ ಫಿಟ್ನೆಸ್ಸನ್ನು ನೋಡಿದಾಗ ಇವರು ಇನ್ನೂ 10 ವರ್ಷ ಆಡಬಹುದು ಅನ್ನಿಸ್ತದೆ. ಆದರೆ ನಿಮ್ಮ ಮನಸ್ಸು ಹೇಳಿದರೂ ಕೂಡ ದೇಹ ಯಾವುದಕ್ಕೂ ಒಪ್ಪಬೇಕಾಗ್ತದೆ. ದೇಹ ಒಪ್ಪಲಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಬೇಕಾಗ್ತದೆ. ಬಹುಶಃ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಇವರನ್ನೆಲ್ಲ ಪರಿಗಣಿಸಬಹುದು. ಆದರೆ ಇವರು ಉತ್ತಮ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂತ ಹೇಳಲಿಕ್ಕಾಗದು. ಎಲ್ಲಿವರೆಗೆ ಈ ಬ್ರ್ಯಾಂಡ್ ಇಮೇಜ್ಗಳು ಮತ್ತು ಇವರ ಆದಾಯಗಳನ್ನು ಪರಿಗಣಿಸಿ BCCI ಇವರನ್ನು ತಂಡದಲ್ಲಿ ಇಟ್ಕೊಳ್ತದೋ ಗೊತ್ತಿಲ್ಲ. ಯಾಕಂತೇಳಿದರೆ ಎಲ್ಲರೂ 1,000 ಕೋಟಿ ದಾಟಿದವರೇ ಇದ್ದಾರೆ. ಒಳ್ಳೆ ಬ್ರ್ಯಾಂಡ್ಗಳು ಅವ್ರ ಜೊತೆಗಿವೆ. ಆದರೆ ಕ್ರಿಕೆಟ್ ಮುಂದುವರಿಬೇಕು. ಕ್ರಿಕೆಟ್ ಇವರನ್ನೇ ಆತುಕೊಂಡಿದ್ದರೆ ಸಾಕಾಗುವುದಿಲ್ಲ. ಹೊಸಬರಿಗೆ ಅವಕಾಶ ಕೊಡಬೇಕು. ನೋಡಿ, ಇವರೆಲ್ಲ ರಣಜಿ ಆಡಿದ್ರೆ ಪಾಪ ರಣಜಿಲಿ ಆಡ್ತಿದ್ದ ಹುಡುಗರು ಬೆಂಚ್ ಕಾಯಬೇಕಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಅವರಾದರೂ ಆಡ್ತಿದ್ದರೋ ಎನ್ನುವಂಥ ಒಂದು ಅಭಿಪ್ರಾಯ ಕೂಡ ಹೆಚ್ಚಿನವರು ಮಾತಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿಯ ಹಾಗೂ ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಬದುಕಿನ ಕೊನೆಯ ಅಧ್ಯಾಯದಲ್ಲಿ ನಾವಿದ್ದೀವಿ. ಅವರ ವೈಫಲ್ಯಗಳು ಇದಕ್ಕೆ ಸಾಕ್ಷಿಯನ್ನು ಹೇಳ್ತಾ ಇವೆ, ಸಾಕ್ಷಿಯನ್ನು ಮೂಡಿಸ್ತಾ ಇದೆ. ಒಂದು ಅವರು ಉತ್ತಮವಾಗಿ ಆಡಿದಾಗ ನಾವೆಲ್ಲರೂ ಅವರನ್ನು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ದೀವಿ. ಅವರು ಅಭ್ಯಾಸ ಮಾಡಿದ್ದನ್ನು ಆಸ್ಟ್ರೇಲಿಯಾದಲ್ಲಿ ಅಭ್ಯಾಸ ಮಾಡುವಾಗಲೂ ಕೂಡ ಸಾವಿರಾರು ಜನ ಭಾರತೀಯರು ಅವ್ರನ್ನ ನೋಡಲಿಕ್ಕೋಸ್ಕರ ಅಂತ ಬಂದರು. ಆನಂತರ ತೊಂದರೆ ಆಗ್ತಿದೆ ಅಂತ ಭಾರತ ಕ್ರಿಕೆಟ್ ತಂಡ ಇಂಡೋರ್ನಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಭ್ಯಾಸ ನಡೆಸಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಬದುಕಿನ ಹಾದಿಯಲ್ಲಿ ಯಶಸ್ಸು ನಮ್ಮೊಂದಿಗೆ ಇರ್ತದೆ, ಆದರೆ ಒಂದು ಹಂತದಲ್ಲಿ ಅದು ನಮ್ಮಿಂದ ದೂರವಾಗ್ತದೆ. ನಾವು ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಬೇಕಾಗ್ತದೆ. ವಿರಾಟ್ ಕೊಹ್ಲಿಯ ಇವತ್ತಿನ ಬ್ಯಾಟಿಂಗನ್ನು ನೋಡಿದರೆ ವಿರಾಟ್ ಕೊಹ್ಲಿಯ ಕ್ರಿಕೆಟ್ ಬದುಕಿನ ಕೊನೆಯ ದಿನಗಳು ಹತ್ತಿರವಾಗ್ತಿದೆ. ರೋಹಿತ್ ಶರ್ಮಾ ಅವರ ಕೊನೆಯ ದಿನಗಳು ಹತ್ತಿರವಾಗ್ತಿದೆ. ಇದಕ್ಕೆ BCCI ಕೂಡ ಮಾನಸಿಕವಾಗಿ ಸಿದ್ಧವಾಗಿದೆ. ನಮಸ್ಕಾರ.